ಮೋಕ್ಷಿತನ್ ಬಗ್ಗೆ ಮಾತಾಡ್ತಾ ಇದ್ದಾಗ ಅದೊಂದು ಕೇಳಲೇಬೇಕು. ಯಾವಾಗ ಮೋಕ್ಷಿತ ಏನೇನು ಡಿಸಿಷನ್ ತಗೊಳ್ತಾ ಇದ್ರು ಕೂಡ ಅದಕ್ಕೆ ಸ್ಟಿಕ್ ಆನ್ ಆದ್ರೂ ಕೂಡ ಆ ಕಡೆಯಿಂದ ಮಂಜು ಅವರೊಂದು ಇಲ್ಲ ಟಾಂಟ್ ಕೊಡ್ತಾ ಇರ್ತಾರೆ, ಇಲ್ಲ ಅವರಿಗೆ ಟ್ರಿಗರ್ ಆಗ್ಬೇಕಂತ ಏನೇನೋ ಹಾಡ್ ಹಾಡ್ತಾ ಇರ್ತಾರೆ ಸಿಚುವೇಶನ್ ತಕ್ಕಂತೆ. ಆ ವಿಷಯಗಳು ಯಾಕೆ ಡಿಸ್ಕಸ್ ಆಗೋದಿಲ್ಲ ಅಂತ ಗೊತ್ತಿಲ್ಲ ಮೇಡಮ್, ನಿಮಗೆ ಅನ್ಸೋ ಮಟ್ಟಿಗೆ ಏನಾಗುತ್ತೆ? ನಿಜವಾಗ್ಲೂ ಗೊತ್ತಿಲ್ಲ, ಅದು ಏನಕ್ಕೆ ಡಿಸ್ಕಸ್ ಆಗಲ್ಲ ಅಂತ ಅವ್ರಿಗೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ಬಿಕಾಸ್ ವೀಕೆಂಡ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ಮಾತ್ರ ಇರುತ್ತೆ, ಯಾಕಂದ್ರೆ ಟೈಮ್ ಕನ್ಸ್ಟೆಂಟ್ ಇರುತ್ತೆ. ಅಂಡ್ ಅಣ್ಣ ಅಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೋ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ಬೇಕು ಅನ್ನೋದಿರುತ್ತೆ. ಮೋಸ್ಟ್ಲಿ ಆ ವಾರದಲ್ಲಿ ಅದಕ್ಕಿಂತ ಜೋರಾಗಿ ಏನಾದ್ರು ಬೇರೆ ನಡೆದಿರ್ಬೋದು, ಅದ್ರ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ ಆಗಿರ್ಬೋದು. ಸೊ ಹಾಗಾಗಿ ಅದನ್ನ ಬಿಟ್ಟು ಬೇರೆದನ್ನ ಡಿಸ್ಕಸ್ ಮಾಡಿರ್ಬೋದು. ಮಂಜು ಮತ್ತೆ ಮೋಕ್ಷಿತನ್ಗೆ ಮೀನ್ ತುಂಬಾನೇ ಹಾವು ಮುಂಗ್ಸಿ ಟೈಪ್ಸ್ ಆಗ್ಬಿಟ್ಟಿದ್ದಾರೆ ಅವರು ಮನೆಯಲ್ಲಿ. ಸರಿ ಹೋಗ್ತಾ ಇದಾರೆ ಇವಾಗ ಅದೇ ನಾನು ಸರಿ ಹೋಗ್ತಾ ಇರೋದು ನೋಡ್ದೆ, ನಿಂತ್ಕೊಳ್ಳೋದು ಅಕ್ಕಪಕ್ಕ ಅಟ್ಲೀಸ್ಟ್ ನಿಂತ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಏನೊಂದು ಕಾರಣ ಆಯ್ತು ಅವ್ರಿಬ್ರು ಮಧ್ಯೆ ಅಷ್ಟ್ರ ಮಟ್ಟಿಗೆ ಡಿಫ್ರೆನ್ಸ್ ಬರೋದಕ್ಕೆ, ಮತ್ತೆ ಅಷ್ಟ್ರ ಮಟ್ಟಿಗೆ ಹೇಟ್ರೆಡ್ ಇಬ್ರು ಒಬ್ರಿಗೊಬ್ರಿಗೆ ಮಾಡ್ಕೊಳ್ಳೋದಕ್ಕೆ ಅಂತ? ಐ ಥಿಂಕ್ ಮಂಜಣ್ಣನ ವಿಚಾರ ಗೊತ್ತಿಲ್ಲ, ಮೋಕ್ಷಿತಂಗೆ ಸ್ಪೆಷಲಿ ಅವ್ರ 3 ಜನ ಗುಂಪಾಗಿದ್ದಾಗ ನನ್ನ ಅಸ್ತಿತ್ವ ಅಲ್ಲಿ ಏನು ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೆ ಬಂತು. ಇಲ್ಲಿ ಮಂಜಣ್ಣ ಗೌತಮಿ ಅನ್ನೋ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಮಧ್ಯದಲ್ಲಿ ನನ್ನ ಅಸ್ತಿತ್ವ ಏನು, ನಾನು ಏನು ಅಲ್ಲಿ ಅನ್ನೋ ಕ್ವಶನ್ ಮಾರ್ಕ್ ಬಂತು. ಸೊ ಹಾಗಾಗಿ ಅವ್ರಿಗೆ ಒಂದಷ್ಟು ಇರ್ಸ್ಮುರ್ಸು ಆಗಕ್ ಶುರುವಾಯ್ತು. ಅದಾದ ನಂತರ ಇಮಿಡಿಯೇಟ್ ಆಗಿ ಬಂದಿದೆ ರಾಜನ್ನ ಟಾಸ್ಕ್. ಸೊ ಅಲ್ಲಿ ಒಂದಷ್ಟು ಬೇಜಾರುಗಳಾಯ್ತು. ವೀಕೆಂಡ್ ಅಲ್ಲಿ ಅವರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದು ತುಂಬಾ ಬೇಜಾರಾಯ್ತು, ಟಾಂಟ್ ಕೊಟ್ಟಂಗೆ ಹಾಡಿದ ಬೇಜಾರಾಯ್ತು. ಸೊ ಇವೆಲ್ಲ ಅವಳಿಗೆ ತುಂಬಾ ನೋವಾಗ್ತಾ ಹೋದಂತ ವಿಷಯಗಳು. ಆಸ್ ಎ ಪರ್ಸನ್ ಮೋಕ್ಷಿತ ನೀವು ನೋಡಿರೋ ಹಂಗೆ ಹೆಂಗೆ ಮನೇಲಿ ಯಾವ ತರ ಅವರು, ಮತ್ತೆ ಅವರ ಸ್ವಭಾವ ಯಾವ ತರ ಇರುತ್ತೆ ಅಂತ? ಮೋಕ್ಷಿತ ಇಸ್ ವೆರಿ ಜೆನ್ಯೂನ್, ಅಂದ್ರೆ ತುಂಬಾ ಸ್ಟ್ರೇಟ್ ಆಗಿ ಆಡುವಂತ ವ್ಯಕ್ತಿ. ಅಂಡ್ ತನಗೆ ಅನ್ಸಿದನ್ ಮಾತ್ರ ಮಾಡುವಂತ ವ್ಯಕ್ತಿ. ಬೇರೆಯವ್ರು ಹೇಳೋದನ್ನ ಇನ್ಫ್ಲೂಯೆನ್ಸ್ ಮಾಡಿ ಓಕೆ ಇವ್ರು ಹೇಳಿದ್ರೆ ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಆಡಿದ ವ್ಯಕ್ತಿ ಅಲ್ವೇ ಅಲ್ಲ. ಇದು ತಪ್ಪನ್ಸಿದ್ರು ನನಗ್ ಸರಿ ಅನಿಸ್ತಿದೆ ಅಂದ್ರೆ ನಾನು ಅದನ್ನೇ ಮಾಡ್ತೀನಿ. ಇದು ನಿಮ್ ಕಣ್ಗಳಿಗೆಲ್ಲ ತಪ್ಪಾಗಿ ಕಾಣಿಸ್ಬೋದು, ಬಟ್ ಇದು ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನಾನು ಇದನ್ನ ಮಾಡ್ತೀನಿ ಅಂದ್ರೆ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ತುಂಬಾ ಸ್ಟ್ರಾಂಗ್ ಇರುವಂತ ವ್ಯಕ್ತಿ. ಮನೇಲಿ ಇರೋರಿಗೆ ಹೊರಗಡೆ ಏನಾಗತ್ತೆ ಅನ್ನೋದು 1% ಅರಿವು ಇರೋದಿಲ್ಲ. ನಿಮ್ಮನ್ನ ಹೆಂಗ್ ತೋರಿಸ್ತಾ ಇದಾರೆ, ನಿಮ್ ಬಗ್ಗೆ ಏನೇನ್ ನ್ಯೂಸ್ಗಳು ಬರ್ತಾ ಇದೆ, ಯಾವ್ದು ಕೂಡ ಅರಿವು ಇರೋದಿಲ್ಲ. ಬಟ್ ಹೊರಗಡೆ ಬಂದ ಮೇಲೆ ಆ ಜಗತ್ತನ್ನ ನೋಡಿದ್ಮೇಲೆ ಏನಾಗಿದೆ, ನಮ್ ಹಿಂದ್ಗಡೆ ಏನಾಗಿದೆ ಅಂತ ಮೋಕ್ಷಿತಂದೆ ನಾವು ತಗೊಂಡ್ರು ತುಂಬಾ ಎಲ್ಲ ಅವ್ರ ಮೇಲೆ ಆರೋಪಗಳು ಬಂತು, ಒಂದಿಷ್ಟು ನ್ಯೂಸ್ಗಳು ಬಂದ್ವು ಅವ್ರ ವಿರುದ್ಧವಾಗಿ. ಅದಾದ್ಮೇಲೆ ಕೂಡ ಹೇಳಿದ್ರು ಇಲ್ಲ ಕೋರ್ಟ್ ಇಂದ ಬಂದಿದೆ, ಕ್ಲೀನ್ ಚಿಟ್ ಬಂದಿದೆ ಅಂತ. ಸೊ ಇಷ್ಟೆಲ್ಲ ಒಂದು ಹುಡುಗಿ ಮೇಲೆ ಇಷ್ಟೆಲ್ಲ ರೀತಿಯಾದಂತಹ ಒಂದು ಆರೋಪಗಳು ಎಷ್ಟು ಕುಗ್ಗಿಸ್ಬೋದು? ಆಕೆ ಹೊರಗೆ ಬಂದ್ಮೇಲೆ ಆಕೆಗೆ ಅದು ಯಾವ ರೀತಿ ಫೀಲ್ ಆಗ್ಬೋದು? ನೀವು ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಖಂಡಿತ ನೋವಾಗ್ಬೋದು, ತುಂಬಾ ಬೇಜಾರು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಬಟ್ ಕುಗ್ತಾಳೆ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅವಳು ಈ ತರದನ್ನ ತುಂಬಾ ಅನುಭವಿಸಿದಾಳೆ ಅಂತ ನನಗೆ ಗೊತ್ತಿದೆ. ಅಂಡ್ ಇದು ತುಂಬಾ ವರ್ಷಗಳ ಹಿಂದೆ ನಡೆದಿರೋದ್ರಿಂದ ಆಕೆ ಅಭಿಮಾನಿಗಳು ಅದನ್ನ ಅಷ್ಟಾಗಿ ಮನಸ್ಸಿಗೆ ಹಚ್ಕೊಳಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಅಂಡ್ ಅವಳಿಗೂ ಅದು ರಿಯಲೈಸ್ ಆಗುತ್ತೆ ಹೊರಗಡೆ ಬಂದ್ಮೇಲೆ. ಅಂಡ್ ತುಂಬಾ ಕ್ಲಾರಿಟಿ ಇರುವಂತ ವ್ಯಕ್ತಿ ಆಗಿರೋದ್ರಿಂದ ಮೋಕ್ಷಿತ ಇಂಥದಕ್ಕೆಲ್ಲ ತುಂಬಾ ಕುಗ್ತಾಳೆ ಅಂತ ನಂಗೆ ಅನ್ಸಲ್ಲ. ಈ ತರ ಡಿಸ್ಕಸ್ ಏನಾದ್ರೂ ಆಗ್ತಾ ಇತ್ತಾ ಅಂದ್ರೆ ಅವರ ಪರ್ಸನಲ್ ಲೈಫ್ ಬಗ್ಗೆ ಆತರ ಏನು ಡಿಸ್ಕಸ್ ಆಗ್ತಾ ಇರಲಿಲ್ಲ? ಸ್ಪೆಷಲಿ ಮೋಕ್ಷಿತ ಅಪ್ಪ ಅಮ್ಮ ಮತ್ತೆ ತಮ್ಮನ್ ಬಗ್ಗೆ ಬಿಟ್ರೆ ಇನ್ ಯಾವ್ದ್ರ ಬಗ್ಗೆನೂ ಡಿಸ್ಕಸ್ ಮಾಡಿರ್ಲಿಲ್ಲ ಅಲ್ಲಿ. ಸೊ ಯಾವ್ದ್ರ ಬಗ್ಗೆನೂ ಡಿಸ್ಕಸ್ ಆಗ್ತಿರ್ಲಿಲ್ಲ.